ನಮಸ್ತೆ. ಇವತ್ತು ನಾನು ನಿಮಗೆ ಬೆಳಗಾವಿ ಸ್ಪೆಷಲ್ ಅಲಿಪಾಕ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಬ್ಬಿನ ಹಾಲದ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಇದು ನೋ ಫೈರ್ ಅಡುಗೆ ಕೂಡ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಅರ್ಧ ಕಪ್ಪಷ್ಟು ಹುರಿಗಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ರಿಂದ 4 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1 ಟೇಬಲ್ ಸ್ಪೂನಷ್ಟು ಲಿಂಬೆ ರಸ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಪೌಡ್ರ್ ಆಗಿರಬೇಕು. ಅದನ್ನೊಂದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದು ಉಂಡೆ ಬರೋ ಥರ ನಾದ್ಕೊಳ್ಳಿ ಹಾಗೂ ಚಿಕ್ಕ ಚಿಕ್ಕ ಉಂಡೆಯನ್ನು ಕಟ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕಷ್ಟು ಉಂಡೆ ಮಾಡ್ಕೊಂಡು ಮಿಕ್ಕಿದ ಪುಡಿಯನ್ನು ಹಾಗೆ ಬದಿಗಿಟ್ಕೊಳ್ಳಿ. ಇದನ್ನು ನಾವು ಆಮೇಲೆ ಯೂಸ್ ಮಾಡೋಣ. ಈಗ ಮತ್ತೊಂದು ಮಿಕ್ಸಿ ಬೌಲಲ್ಲಿ 1 ಕಪ್ಪಷ್ಟು ಪೆಪ್ಪರ್ ಅವಲಕ್ಕಿ, 1 ಕಪ್ಪಷ್ಟು ಕಡಲೆಪುರಿ, 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಗೂ ಅರ್ಧ ಕಪ್ಪಷ್ಟು ಹುರಿದಿರುವ ಶೇಂಗಾ ಬೀಜ ಅಥವಾ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮಿಕ್ಕಿರುವ ಆ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈಗ ನಮ್ಮದು ಅಲಿಪಾಕ್ ತಯಾರಾಗಿದೆ. ಇದನ್ನು ನಾವೀಗ ಸರ್ವ್ ಮಾಡೋಣ. ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಪಕ್ಕದಲ್ಲಿ ಆ ಹುರಿಗಡಲೆ ಉಂಡೆಯನ್ನು ಇಡಿ. ತಿನ್ನುವಾಗ ನಮಗೆ ಎಷ್ಟು ಬೇಕಷ್ಟು ಆ ಉಂಡೆಯನ್ನು ಪುಡಿ ಮಾಡಿಕೊಂಡು ಮೇಲ್ಗಡೆ ಹಾಕ್ಕೊಂಡು ತಿನ್ಬೋದು. ಇದು ನಿಮ್ಮ ರುಚಿಗೆ ತಕ್ಕಷ್ಟು ಪುಡಿ ಮಾಡ್ಕೊಳ್ಳಿ. ಇದನ್ನು ನಾವು ಕಬ್ಬಿನ ಹಾಲು ಜೊತೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇದು ನಮ್ಮ ಬೆಳಗಾವಿ ಸ್ಪೆಷಲ್ ಆದಂಥ ಅಲಿಪಾಕನ್ನು ಟ್ರೈ ಮಾಡಿ ನನಗೂ ಹೇಳಿ ಹೇಗೆ ಬಂದಿದೆ ಅಂತ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.